ನಿನಗೆ ಅಷ್ಟು ತಡ್ಕೊಳಕ್ಕಾಗಲ್ಲ. ಜುಮ್ಮನ ಕೋಲ್ಡ್ ತೊಗೊಂಡು ಅಷ್ಟು ಸ್ಟಾರ್ಟ್ ಆಗಿಲ್ಲ. ನೀನು ಅಲ್ಲ ಕ್ಯಾಮ್ರಾ ಮೇಲೆ ಹಾಕೈತೆ ನಾನು ಈಗ ಸದ್ಯ ಹೋಗಿ ಸಾಫ್ಟ್ವೇರ್ ಆಗ್ಬಿಟ್ಟಿದೆ ಅಲ್ವಾ? ನೀವು ಒಳ್ಳೆ ಕ್ಯಾಮ್ರಾ ಮೇಲೆ ಆಗ್ಬಿಟ್ಟೆ. ಮೂವಿ ತೆಗಿತಾರೆ ನಮ್ಮ ಫ್ರೆಂಡ್ಸು. ಟಿವಿ ಇನ್ನೊಂದು ಗೊತ್ತಾಗ್ರಿ, ಯಾರು ಹೊರಗೆಲ್ಲ ಕೆಲಸ ಮಾಡ್ತಾರೆ, ಕೆಲಸ ಬಿಟ್ಟು ಫಿಲ್ಮ್ ತೆಗ್ದು ಬಿಫೋರ್ ಆಫ್ಟರ್ ತೆಗಿಯಲ್ಲ ಸರಿ. ಫಸ್ಟ್ ಬಿಫೋರ್ ತೆಗ್ಬಿಡಿ, ಫೋಕಸ್ ಮಾಡಿ ತೆಗಿ. ಅದು ಬರೋಲ್ಲ. ಅದು ಕ್ಲಿಯರಿಗೆ ಎಷ್ಟು ಸ್ಟೇನ್ಸ್ ಇದೆ, ಇವ್ನ ಗಲೀಜ್ ಎಷ್ಟಿದೆ ತೋರಿಸ್ತೀರ ಫಸ್ಟ್. ಬಿಫೋರ್ ಆಮೇಲೆ ತೋರಿಸ್ತೀನಿ. ಮಿರರ್ ಚೆನ್ನಾಗಿರುತ್ತೆ. ಇಷ್ಟೇ ಬಾ ನೀನು ಹಿಂಗೆ ಚೇಂಜ್ ಮಾಡ್ಬಿಡ. ಇವಾಗ ಅಂತ ಬಿಡ ಬಾ, ಹತ್ರ ಬಾ. ಹಾಂ ನೋಡ ನೋಡು, ಇಲ್ಲಿಂದ ತೆಗಿ, ಹಿಂಗೆ ತೆಗಿಬೇಕು. ಬಾಯಿಲೆ ಈ ಕಡೆ ಬರ. ಇಲ್ಲಿಂದ ಕ್ಯಾಮ್ರಾನ ಇಲ್ಲಿಂದ ಮೂವ್ ಮಾಡ. ಇಲ್ಲಿಂದ ಮೂವ್ ಮಾಡ್ಬೇಕು. ನೋಡಿಲ್ಲ, ಇಲ್ಲಿಂದ ಮೂವ್ ಮಾಡ್ಬೇಕು. ಈ ಕಡೆ ತಿರುಗ, ಹಾಗೆ ಹಾಗೆ ಈ ಕಡೆ ತಿರುಗ. ಈ ಕಡೆ ಹಾಂ ಮಾಡಿ. ಒಳಗಡೆ ಮಿರರ್ಗೆ ಇಲ್ಲಿ ಫೋಕಸ್ ಮಾಡ. ಮಿರರ್ಗೆ ಇಲ್ಲಿ ಫೋಕಸ್ ಮಾಡಿ. ನೋಡು, ಇಲ್ಲಿ ಎಲ್ಲ ಸ್ಟೋನ್ಸ್ ಇದ್ದಾವೆ. ನೋಡು ಎಲ್ಲ. ಈ ಕಡೆಯಿಂದ ಬಾ. ಕಡೆ ನೋಡು, ಒಳಗಡೆ ಮಿರರಲ್ಲಿ ತಕೋ. ನೋಡಿ ಒಳಗಡೆ ಇಲ್ಲಿ ಸೈಡು, ಟಂಗ್ ಸೈಡ್ ಫುಲ್ ಇದೆ. ಮಿರರ್ ಕೂಡ ಅಷ್ಟೇ, ಮೂಲೆಯಲ್ಲೆಲ್ಲ ಹೋಗಲ್ಲ. ಅವಾಗೇನೆ ಜಜಲ್ ಫಾಸ್ಟಾಗಿ ನಾವು ಹಿಂಗೆ ಮಾಡಿ ಹೋಗ್ಬಿಡ್ತೀವಲ್ಲ. ಏನು ಮಾಡಲ್ಲಪ್ಪ. ಹಂಗೆ ಇಲ್ಲ ಅಂದ್ರೂ ನೀನು ನೋಡಿ ಹಿಡ್ಕೊ. ಮಿರರ್ ಇಟ್ಟು ಆ ಕಡೆ ಸೈಡ್ ಲೆಫ್ಟ್ ಸೈಡ್ ಇಡ್ಕೊ. ಮಿರರ್ ಲೆಫ್ಟ್ ಸೈಡ್ ಇಡ್ಕೊ. ಮಿರರ್ ಅಂದರೆ ಈ ಕಡೆ ಕೈ ಕೆಳಗೆ ನೋಡಿ. ಇದೆಲ್ಲ ಎಲ್ಲ ನೋಡಿ ಡಿಪಾಸಿಟ್ಸ್ ಇದೆಲ್ಲ. ಸ್ನೇಕ್ಸ್, ಟೀ, ಕಾಫಿ, ಬಂದು ಚಾಕ್ಲೇಟ್ ನೋಡಿ ಇದೆಲ್ಲ ಊಟ. ಈ ಮಿರರಲ್ಲಿ ನೋಡ್ಕೊಂಡು ಕಾಣಿಸ್ತು ನೋಡು. ಫುಡ್ಡು ಹಿಂಗೆ. ಹಾಂ ಬ್ರಷ್ ಮಾಡಿದ್ದೆ ಬೆಳಗ್ಗೆ. ಬೆಳಗ್ಗೆ ಮಾಡೋಕ್ಕಾಗಲ್ಲ. ಅದೆಲ್ಲ ನೋಡಿ, ನೀವು ಕುತ್ಕೊಂತು ಅಂದರೆ ಸ್ಟೋರ್ ಆಗ್ತಾ ಹೋಗುತ್ತೆ ಆ ಥರ. ಅಲ್ಲ ಹೇಳಿ, ಒಂದು ಅರ್ಥ ಆಗಲಿಲ್ಲ. ಕ್ರೀಡಿಂಗ್ ನೋಡಿ, ಇಲ್ಲೆಲ್ಲ ಇದಿದೆಯಲ್ಲ, ಕ್ರೀಡಿಂಗೆಲ್ಲ ಥರ ಇದಾಗಿದೆಯಲ್ಲ. ನಾನು ಭಾನುವಾರ ಬ್ರಷಿಂಗ್ ಹೆಂಗೆ ಮಾಡ್ತೀವಿ ನೀನು? ನೀನು ಹೇಳಿದ್ದಲ್ಲಪ್ಪ, ಈಗ ಅವತ್ತಿಂದಲ್ಲ ಮುಂಚೆ ಹಿಂಗೆ ಅಂತದ್ದು ಹಿಂಗೆ. ಅದರಿಂದ ಅದು ಟೀತ್ ಎಲ್ಲ ಸವರೋದು. ಅದರಿಂದ ನಾವು ಕ್ಲೀನ್ ಮಾಡೋದ್ರಿಂದ ಅಲ್ಲ ಅದು ಪ್ರಾಬ್ಲಮ್ ಆಗೋದು ನಿಮಗೆ. ಟೀತ್ ನೀವು ಮುಂಚೆ ಹಿಂಗೆ ಬ್ರಷ್ ಮಾಡಿ ಹಿಂಗೆ ಹಾಕಿ ಹಿಂಗಿಸ್ತಿರಲ್ಲ, ಆ ಥರ ಉಜ್ಜಿದ್ರೆ ಈ ರೀಸನಲ್ಲಿ ಈ ರೀಸನ್ ಇರುತ್ತಲ್ಲ, ಒಂದು ಸತ್ರ ರೀಸನ್ನು. ಈ ರೀಸನಲ್ಲಿ ಇನಾಮಲ್ ಇರುತ್ತೆ ನೋಡಿ, ಇದು ಇನಾಮಲ್ ಇದೆ. ಇಲ್ಲಿ ತಿಕ್ಕಾಗಿರುತ್ತೆ. ಹಾಂ, ತಿಕ್ಕಾಗಿರುತ್ತೆ. ಹಂಗಾಗಿ ಇಲ್ಲಿ ಸರಿಯಲ್ಲ ಬೇಗ. ಈ ರೀಸನಲ್ಲಿ ಭಾಳ ತಿನ್ನಿರುತ್ತೆ. ಈ ರೀಸನಲ್ಲಿ ಹಿಂಗೆ ಅಡ್ಡ ಹಿಂಗೆ ಬ್ರಷ್ ಮಾಡಿದ್ರೆ ಸವಿಯುತ್ತೆ. ಇಲ್ಲಿ ಹಿಂಗೆ ಮೇಲೆ ಕೆಳಗೆ ಮಾಡಿದ್ರೆ ಸರಿಯಲ್ಲ. ಯಾಕಂದರೆ ಬ್ರಷ್ ಫ್ರೀಯಾಗಿ ಮೂವ್ ಆಗುತ್ತೆ. ಹಿಂಗೆ ಫ್ರೀಯಾಗಿ ಮೂವ್ ಆಗುತ್ತೆ. ಜಸ್ಟ್ ಏನಂದರೆ ಫುಡ್ ನಿಂಗೆ ಎಳ್ಕೊಂಡು ಹೋಗುತ್ತೆ, ಹಿಂಗೆ ಎಳ್ಕೊಂಡು ಹೋಗುತ್ತೆ. ಈ ಥರ ಫುಡ್ನ ಬ್ರಷ್ ಹಿಂಗೆ ಮಾಡಿದರೆ ಫುಡ್ ಇಲ್ಲೇ ಲಾಡ್ಮೆಂಟ್ ಆಗ್ತಾ ಇರುತ್ತೆ. ಏನಕ್ಕೆ ಬ್ರಷ್ ಏನು ಮಾಡುತ್ತೆ, ಇದನ್ನು ಸವಿಸ್ತಾ ಇರುತ್ತೆ. ಈ ಥರ ಬ್ರಷ್ ಮಾಡೋದ್ರಿಂದ ಹೀಗೆ ಸವಿತಾ ಇರುತ್ತೆ. ಇಲ್ಲಿ ಈ ಸವಿದ ತಕ್ಷಣ ಏನಾಗುತ್ತೆ, ಭಾಳ ಮೈನ್ಯೂಟ್ ಇರುತ್ತೆ ಆಮೇಲೆ ಇಲ್ಲಿ ಕೋಟಿಂಗ್. ಅದು ನೆಕ್ಸ್ಟ್ ಡೆಂಟಿನ್ ಇರುತ್ತೆ. ಆ ಡೆಂಟಿನ್ ಸ್ವಲ್ಪ ಎಕ್ಸ್ಪೋಸ್ ಆಯ್ತು ಅಂದರೆ ಅವ್ರು ನಿಮಗೆ ಸೆನ್ಸಿಟಿವಿಟಿ ಸ್ಟಾರ್ಟ್ ಆಗುತ್ತೆ. ನೋಡಿ, ಇದು ಡೆಂಟಿನ್ ಇದೆ. ಸೌದೊಳ್ಳಿದೆ, ಕ್ಯಾಚ್ ಥರ ಇದೆ. ಇದೆಲ್ಲ ಡೆಂಟಿನ್. ಇದು ಏನು ಮಾಡುತ್ತೆ, ನೀವು ಕೋಲ್ಡ್ ಆಟೋ ಏನಾದ್ರು ತೊಗೊಂಡಾಗ ಜುಮ್ ಮತ್ತು ಶಾಕಿಂಗ್ ಥರ ಒಂಥರ ಎಕ್ಸ್ಪೀರಿಯನ್ಸ್ ಆಗಿದೆ. ಜುಮ್ ಜುಮ್ ಅಂತ ಒಂದೊಂಥರ ಇದಾಗುತ್ತೆ ಅದು. ಅದಕ್ಕೆ ಅಪ್ ಆ್ಯಂಡ್ ಡೌನ್ ಮಾಡಬೇಕಂತ ನಾವು ಕ್ಲೀನ್ ಮಾಡಿಬಿಡ್ತೀವಲ್ಲ. ಈಗ ನಾನು ನೀನು ಕ್ಲೀನ್ ಮಾಡ್ತೀನಿ, ನೀನೇನು ಅನ್ಕೊಂತೀಯ, ಈಗ ಡಿಪಾಸಿಟ್ಸ್ ಎಲ್ಲ ರಿಮೂವ್ ಮಾಡ್ತೀನಿ ಎಲ್ಲ ರಿಮೂವ್ ಮಾಡ್ತೀನಿ. ಇದರಿಂದ ನಿನಗೆ ಹೊರಗಡೆ ಬೋನ್ ಗಮ್ಸ್ ಎಫೆಕ್ಟ್ ಮಾಡ್ತಾ ಇರುತ್ತೆ ಅಷ್ಟೇ.
ಹೊರಗಡೆ ಲೇಯರ್ ಕವರ್ ಆಗಿರುತ್ತೆ ಸೆನ್ಸಿಟಿವಿಟಿ ಆ ಡೆಂಟಿನ ಮೇಲೆ ಕವರ್ ಕೂತಿರುತ್ತೆ. ಅವಾಗ ನಿನಗೇನು ಸೆನ್ಸಿಟಿವಿಟಿ ಜುಮ್ ಅನ್ನೋದೇನು ಗೊತ್ತಾಗ್ತಿರಲ್ಲ. ಓಕೆ. ಅದೇನು ಎಫೆಕ್ಟ್ ಕೊಡ್ತಾ ಇರೋದ್ರೆ ಗಮ್ಸಿಗೆ ಪ್ಲಸ್ ಒಳಗಡೆ ಬೋನಿಗೆ ಎಫೆಕ್ಟ್ ಮಾಡ್ತಾ ಇರುತ್ತೆ ಟೀತಿಗೆ. ಸೆನ್ಸಿಟಿವಿಟಿಯಿಂದ